ಇನ್ನು ವಾರ್ ಎಫೆಕ್ಟ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಬಹಳ ವ್ಯತ್ಯಾಸ ಆಗ್ತಾ ಇದೆ. ಸಿಲಿಂಡರ್ಗೆ ಪ್ಲಾಂಟ್ ಬಳಿ ದಿನಗಟ್ಟಲೆ ಇಲ್ಲಿ ಕಾಯುವಂತ ಸ್ಥಿತಿ ಕೂಡ ಬಂದ್ಬಿಟ್ಟಿದೆ. ನೆಲಮಂಗಲದ ಸೋಲೂರು ಬಳಿಯ ಭಾರತ್ ಗ್ಯಾಸ್ ಪ್ಲಾಂಟ್ ಇದು. ಏಜೆನ್ಸಿಗಳಿಂದ ಮನೆಗಳಿಗೆ ಬಳಸುವಂತಹ ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದೆ ಅಷ್ಟೇ. ಆದರೆ ವಾಣಿಜ್ಯ ಬಳಕೆಗೆ ಸಿಲಿಂಡರ್ ಪೂರೈಕೆ ಆಗೋದು ಸ್ಥಗಿತ ಆಗೋಗಿದೆ. 3 ಲೋಡ್ ಕೊಡುವ ಜಾಗದಲ್ಲಿ ಕೇವಲ 1 ಲೋಡ್ ಪೂರೈಕೆ ಆಗ್ತಾ ಇದೆ. ವಾರ್ ಎಫೆಕ್ಟ್ ನಿಂದ ಆಗ್ತಾ ಇರುವಂತದ್ದು ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸ ದಿನದಿಂದ ದಿನಕ್ಕೆ ಕಾಣಿಸ್ತಾ ಇದೆ. ನೋಡ್ತಾ ಇದ್ವಿ ಸಿಲಿಂಡರ್ ಪ್ಲಾಂಟ್ ಬಳಿ ದಿನಗಟ್ಟಲೆ ಕಾಯ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಲ್ಲಿ. ನೆಲಮಂಗಲದ ಸೋಲೂರು ಬಳಿಯ ಭಾರತ್ ಗ್ಯಾಸ್ ಪ್ಲಾಂಟ್ ಇದು. ಏಜೆನ್ಸಿಗಳಿಂದ ಮನೆಗಳಿಗೆ ಬಳಸುವಂತಹ ಸಿಲಿಂಡರ್ಗಳು ಮಾತ್ರ ಪೂರೈಕೆ ಆಗ್ತಾ ಇದೆಯಂತೆ. ಅದು ಕೂಡ 60 ರೂಪಾಯಿ ಜಾಸ್ತಿ ಆಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಇದು 115 ರೂಪಾಯಿ ಜಾಸ್ತಿ ಆಗಿದೆ. ಆದರೆ ಪೂರೈಕೆ ಮಾಡೋದು ಕೂಡ ಸ್ಥಗಿತ ಆಗೋಗಿದೆ. 3 ಲೋಡ್ ಕೊಡುವಂತ ಜಾಗದಲ್ಲಿ ಕೇವಲ 1 ಲೋಡ್ ಪೂರೈಕೆ ಆಗ್ತಾ ಇದೆ ಅಂತ ಹೇಳಿ ಇದೀಗ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ದಾರೆ. ಆದರೆ ಈ ವಿಚಾರದಲ್ಲಿ ಸರ್ಕಾರ ಏನಾದರೂ ಕ್ರಮ ತಗೊಳ್ಳುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ.